ವೆದರ್ ಸರಿ ಇಲ್ಲ, ಬಿರುಗಾಳಿ ಬೀಸೋದು ತುಂಬಾ ಸಾಧ್ಯತೆ ಇದೆ. ಕ್ರೂಸ್ ನ ಒಳಗಡೆ ತಗೊಂಡು ಹೋಗ್ಬೇಡ. ಹಂಗೆಲ್ಲ ಏನಾಗಲ್ಲ ಬಿಡಿ ಸರ್, ಈ ತರ ತುಂಬಾ ಸರ್ತಿ ಆಗಿದೆ. ಆದ್ರೂ ರಿಸ್ಕ್ ತಗೋಬೇಡ. ನಾನ್ ಮ್ಯಾನೇಜ್ ಮಾಡ್ಕೋತೀನಿ ಸರ್. ನನ್ಗೆ 3 ಟಿಕೆಟ್ ಬೇಕು. 3 ಟಿಕೆಟಾ? ದುಡ್ಡು ತಗೊಳ್ಳಿ ಟಿಕೆಟ್. ನಡೀರಿ, ಕ್ರೂಸ್ ಅಲ್ಲಿ ಟೈಮ್ ಆಯ್ತು. ಹಾ ನಡೀರಿ. ಆ ಕಡೆಯಿಂದ ವಾರ್ನಿಂಗ್ ಇತ್ತು, ಆದ್ರೂ ಇವರು ಬಿಡ್ಲೇ ಇಲ್ಲ. ಈ ಬೋಟನ್ನ ಒಳಗಡೆ ತಗೊಂಡೋದ್ರು. ಎಷ್ಟೇ ಹೇಳಿದ್ರು ಕೇಳಿಲ್ಲ. ಒಳಗಡೆ ಹೋಗ್ತಾ ಟೈಮ್ ಆದಂಗೆ ಬೇರುಗಳು ಬೀಸೋಕೆ ಸ್ಟಾರ್ಟ್ ಆಯ್ತು. ತುಂಬಾ ಮಳೆ ಬರೋಕೆ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ತುಂಬಾ ಜೋರಾಗಿ ಅಲೆಗಳು ಬರ್ತಾ ಇದ್ವು. ಮೋಡ ತುಂಬಾ ಕಪ್ಪುಗಾಗ ಸ್ಟಾರ್ಟ್ ಆಗಿತ್ತು. ಅಲ್ಲಿರೋರು ಜನ ಎಲ್ಲ ತುಂಬಾನೇ ಭಯ ಪಟ್ಟಿದ್ರು. ಒಬ್ರಿಗೊಬ್ರಾದ್ಮೇಲೆ ಭಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಒಬ್ರು ಸೇಫ್ಟಿ ಜಾಕೆಟ್ ಅನ್ನ ತಗೊಂಬಂದ್ರು. ಆದ್ರೆ ಅಲ್ಲಿ ಸ್ವಲ್ಪ ಜನ ಭಯದಿಂದಾನೆ ಅವ್ನು ಭಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ವಾರ್ನಿಂಗ್ ಇಗ್ನೋರ್ ಮಾಡಿದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತಂತ ಅದಕ್ಕೆ ಉದಾಹರಣೆ ಇದೆ. ಎಷ್ಟೋ ಜನ ಸತ್ತೋದ್ರು, ಮಕ್ಕಳು ಸತ್ರು, ತಂದೆ ತಾಯಿಗಳು ಸತ್ರು, ಎಷ್ಟೋ ಫ್ಯಾಮಿಲಿಯಲ್ಲಿ ಆಯ್ತು. ಆ ಸಮಯದಲ್ಲಿ ಅಲ್ಲಿ ಸಹಾಯ ಮಾಡೋಕ್ಕೆ ಯಾರು ಇರ್ಲಿಲ್ಲ. ಅಲ್ಲಿರೋರೆಲ್ಲ ಕೂಗ್ತಾ ಇದ್ರು, ನಮ್ಮನ್ನ ಉಳಿಸಿ ಅಂತ ಎಷ್ಟೇ ಕೇಳ್ಕೊಂಡ್ರು ಲಾಸ್ಟ್ ಅಲ್ಲಿಗೆ ಯಾರು ಇರ್ಲಿಲ್ಲ. ಈ ಘಟನೆ ನಡೆದಿದ್ದು ಏಪ್ರಿಲ್ 30, 2026. ಈ ಘಟನೆ ನಡೆದಿದ್ದು ಮಧ್ಯಪ್ರದೇಶದ ಜಬಲೂರ್ ಬಾರ್ಗಿ ಡ್ಯಾಮ್ ನಲ್ಲಿ. ಸುಮಾರು 40ರಿಂದ 43ವರೆಗೂ ಜನ ಕುತ್ಕೊಂಡಿದ್ರು ಒಳಗಡೆ. ಬರೀ 28 ಜನ ಮಾತ್ರ ಬದುಕಿದ್ದಾರೆ. ಇನ್ನು 13 ಜನ ಸಾವನ್ನಪ್ಪಿದ್ದಾರೆ.